ನಮಸ್ಕಾರ. ಸಪ್ತಪದಿ ವಿವಾಹ ಪ್ರೆಸೆನ್ಸ್ ಗಪ್ಶಪ್ ವಿತ್ ಯುನಲ್ಲಿ ನಾನು ಡಾಕ್ಟರ್ ಸ್ನೇಹಲ್ ಸುಟ್ಟಣ್ಕರ್ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಮದುವೆಯ ಸೀಸನ್ ಬರ್ತಾ ಇದೆ. ಮದುವೆಯ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಎಲ್ಲರ ಗಡ್ಬಡಿ ಪ್ರಾರಂಭವಾಗುತ್ತದೆ. ಅದರಲ್ಲಿಯೂ ಮದುಮಗಳಿಗೆ ತನ್ನ ಮೈ ತೂಕದ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚು ಚಿಂತೆ ಇರುತ್ತದೆ. ತೂಕ ಹೆಚ್ಚು ಅಥವಾ ಕಡಿಮೆ ಮಾಡಲು ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಅತ್ಯಂತ ಮಹತ್ವದ ಅಂದರೆ ಡಯಟ್. ನಮ್ಮ ಡಯಟ್ ಹೇಗಿರಬೇಕು, ಅದರ ಅವಶ್ಯಕತೆ ಏನು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಮಗೆ ಇವತ್ತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಮಿಸಸ್ ಚೇತನಾ ನಾಗೇಶ್ ಅವರು ಕೊಡವರಿದ್ದಾರೆ. ಚೇತನಾ ಅವರು MSc ಇನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಹಾಗೂ ಅವರು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಡಯಾಬಿಟಿಕ್ ಎಜುಕೇಷನ್ ಮಾಡಿದ್ದಾರೆ. ಅವರು ಸರ್ಟಿಫೈಡ್ ಸ್ಪೋರ್ಟ್ಸ್ ನ್ಯೂಟ್ರಿಷನಲಿಸ್ಟ್ ಕೂಡ ಆಗಿದ್ದಾರೆ. ನ್ಯೂಟ್ರಿಷನ್ ಕ್ಷೇತ್ರದಲ್ಲಿ 15 ವರ್ಷಗಳ ಮುಂದೆ ಅನುಭವ ಇರುವ ಇವರು ಬೆಂಗಳೂರಿನ ಅನೇಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ನಲ್ಲಿ ಆಸ್ ಎ ಡೈಟಿಷಿಯನ್, ಕಾಲೇಜಸ್ನಲ್ಲಿ ಉಪನ್ಯಾಸಕರು ಹಾಗೂ MNC ಕಂಪನಿಯಲ್ಲಿ ಆಸ್ ಎ ಟ್ರೈನರ್ ಅಂತ ಕಾರ್ಯ ನಿರ್ವಹಿಸಿದ್ದಾರೆ. ಸದ್ಯ ಬೆಳಗಾವಿಯ ಪಟೇಲ್ ಇನ್ಫರ್ಟಿಲಿಟಿ ಆ್ಯಂಡ್ ಕಾರ್ಡಿಯಾಕ್ ಕ್ಲಿನಿಕ್ ಹಾಗೂ ನದಾಫ್ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಅವರು ಕಾರ್ಯ ಸಲ್ಲಿಸುತ್ತಿದ್ದಾರೆ. ಸತ್ವ ನ್ಯೂಟ್ರಿಷನ್ ಎಂಬ ಸಂಸ್ಥೆಯನ್ನು ಆರಂಭಿಸುವ ಇವರು ಈ ಸಂಸ್ಥೆಯ ಮೂಲಕ ಅನೇಕ ಜನರಿಗೆ ಪರ್ಸನಲೈಸ್ ಡಯಟ್ ಪ್ಲಾನ್ ಅವರು ಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಚೇತನಾ ಅವರಿಗೆ ಸಂಪರ್ಕಿಸಲು ನೀವು www.satva.com ವೆಬ್ಸೈಟಿಗೆ ಭೇಟಿ ಮಾಡಿ. ಸೊ ಲೆಟ್ಸ್ ಮೀಟ್ ದ ಮೋಸ್ಟ್ ಟ್ಯಾಲೆಂಟೆಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಚೇತನಾ ನಾಗೇಶ್. ನಮಸ್ಕಾರ. ನಮಸ್ಕಾರ ಸ್ನೇಹಲ್, ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಲೆಟ್ಸ್ ಸ್ಟಾರ್ಟ್. ಶೋರ್. ನನ್ನ ಫಸ್ಟ್ ಕ್ವೆಶ್ಚನ್, ವೇಟ್ ಅಂದರೆ ಏನು? ವೇಟ್ ಅಂತಂದ್ರೆ ದೇಹದ ತೂಕ. ಅದರಲ್ಲಿ ಅದು ಒಂದು ಜಸ್ಟ್ ನಂಬರ್ ಅಲ್ಲ. ನಮ್ಮ ವೇಟ್ ಅಂತ ಹೇಳಿದಾಗ ನಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಪರ್ಸೆಂಟೇಜ್, ಮಸಲ್ ಪರ್ಸೆಂಟೇಜ್, ಬೋನ್ ಪರ್ಸೆಂಟೇಜ್ ಮತ್ತು ವಾಟರ್ ಕಂಟೆಂಟ್ ಇದೆಲ್ಲವೂ ಸಹ ಸೇರಿ ನಮ್ಮ ದೇಹದ ತೂಕ ಅಂತ ಅನ್ನಿಸ್ಕೊಡುತ್ತದೆ. ಓಕೆ. ಸೊ ಪ್ರತಿ ವ್ಯಕ್ತಿಯ ತೂಕವು ಐಡಿಯಲಿ ಎಷ್ಟಿರಬೇಕು ಅಂತ ಹೇಗೆ ತಿಳಿದುಕೊಳ್ಳಬೇಕು? ಓಕೆ. ಇವಾಗ ಸಾಮಾನ್ಯ ಜನರಿಗೆ ಹೇಳೋದಾದ್ರೆ ನಮ್ಮಗಳಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಹಳಷ್ಟು ಫಾರ್ಮುಲಾಸ್ಗಳಿದ್ದಾವೆ. ಆದ್ರೆ ಸಾಮಾನ್ಯ ಜನರಿಗೆ ಹೇಳ್ಬೇಕಂದ್ರೆ ನಮ್ಮ ಐಡಿಯಲ್ ವೆಯ್ಟ್ ಅಂತ ನಾವು ಏನು ಹೇಳ್ತೀವಿ, ಅದು ನಮ್ಮ ಹೈಟ್. ಇವಾಗ ನಂದು ಹೈಟ್ 5.1 ಅಂದ್ರೆ 5 feet 1 inch, ಅದು 153 ಸೆಂಟಿಮೀಟರ್ಸ್ ಆಗುತ್ತದೆ. ಸೊ ಸೆಂಟಿಮೀಟರ್ಸ್ ಅಲ್ಲಿ ನಿಮ್ಮ ಹೈಟ್ ಅನ್ನು ತೆಗೆದುಕೊಂಡು ಅದರಲ್ಲಿ -100, ಸೊ 153 -100, ಸೊ 53 kg. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ. ಒಂದು ಕಾಮನ್ ಮ್ಯಾನ್ಗೆ ಹೇಳ್ಬೇಕಂದ್ರೆ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ಆಸ್ ಅ ಡೈಟಿಷಿಯನ್ ಎಕ್ಸ್ಪರ್ಟ್ಸ್ ವಿ ಯೂಸ್ BMI ಅಂತ ಹೇಳ್ತೀವಿ, weight by height in meter squares. So that is little complicated. ಇವಾಗ ಸಾಮಾನ್ಯ ಜನರಿಗೆ ಅದೆಲ್ಲ ತಿಳಿದುಕೊಳ್ಳೋಕೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. So the best thing is height -100 is your weight. Height in centimeter -100 is your ideal weight. Okay, that's really nice. My next question is ಅದು ಅಂಡರ್ ವೇಟ್, ಓವರ್ ವೇಟ್ ಅಂತಾರಲ್ಲ, ಸೊ ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ? ಇವಾಗ ನಾ ಹೇಳಿದ ಹಾಗೆ your height -100 is your ideal weight. ಸೊ 153 ಯಾರ್ದಾದ್ರೂ ಹೈಟ್ ಇದ್ರೆ 153 ಸೆಂಟಿಮೀಟರ್ಸ್ -100 is 53 kg. ಸೊ 53 kg ಕೆಳಗಡೆ ಇದ್ದರೆ ಅಂಡರ್ ವೇಟ್ ಅಂತ ಹೇಳ್ತೀವಿ. ಸೊ ರೇಂಜ್ 53. ಇವಾಗ BMI ಅಂತ ಹೇಳಿದೆ ನಾನು ಆಸ್ ಅನ್ ಎಕ್ಸ್ಪರ್ಟ್, ವೇಟ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ. ಸೊ ಈ BMI ಅನ್ನೋ ಫಾರ್ಮುಲಾ ನಾವು ಡಿರೈವ್ ಮಾಡಿದಾಗ 19 to 23 ಇಸ್ ನಾರ್ಮಲ್ ರೇಂಜ್ ಆಫ್ ವೇಟ್. ಆ BMI 19 to 23 ಅಲ್ಲಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. BMI 19 ಇಂದ ಕೆಳಗಡೆ ಬಂದ್ರೆ ಅದು ಅಂಡರ್ ವೇಟ್ ಅಂತ ಹೇಳ್ತೀವಿ. 23 ಇಂದ ಮೇಲ್ ಹೋದ್ರೆ ಓವರ್ ವೇಟ್. ಬಿಯಾಂಡ್ 25 ಹೋದ್ರೆ ನಿಮ್ BMI ಅದು ಒಬಿಸಿಟಿ ಅಂತ ನಾವು ಹೇಳ್ತೀವಿ. ಓಕೆ, ಎಸ್. ಮತ್ತೆ ನಾ ಹೇಳ್ದ ಹಾಗೆ ಜಸ್ಟ್ ನಂಬರ್ ಮತ್ತೆ BMI ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ನಾವು, ಬಿಕಾಸ್ ನಮ್ಮ ದೇಹದಲ್ಲಿರುವಂಥ ಪರ್ಸೆಂಟೇಜ್ ಆಫ್ ಫ್ಯಾಟ್, ನಾವು ಇದನ್ನ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇವಾಗ ನಮ್ಮ ದೇಹದಲ್ಲಿ ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಇದೆ, ಮಸಲ್ ಪರ್ಸೆಂಟೇಜ್ ಎಷ್ಟಿದೆ, ಬೋನ್ ವೇಟ್ ಎಷ್ಟಿದೆ ಮತ್ತು ವಾಟರ್ ಕಂಟೆಂಟ್ ಎಷ್ಟಿದೆ, ಇದಿಷ್ಟನ್ನು ಸಹ ನೋಡಿ ನಾವು ಡಯಟ್ ಅನ್ನ ಪ್ಲಾನ್ ಮಾಡೋದು. ಜಸ್ಟ್ BMI ನೋಡಿ ವೇಟ್ ನೋಡಿ ನಾವು ಪ್ಲಾನ್ ಮಾಡೋದು.
ಸೊ ಈ ಅಂಡರ್ ವೇಟ್ ಅಂತಾರಲ್ಲ, ಸೊ ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ, ಮತ್ತು ಅಂಡರ್ ವೇಟ್ ಆಗಲು ಕಾರಣಗಳೇನು? ಅಂಡರ್ ವೇಟ್ ಅಂತ ಅಂದ್ರೆ ನಾ ಹೇಳಿದಾಗೆ BMI 18ರಿಂದ ಕೆಳಗಡೆ ಇದ್ದರೆ BMI ಅದು ಅಂಡರ್ ವೇಟ್ ಅಂತ ಹೇಳ್ತೀವಿ. ಕಡಿಮೆ ತೂಕ ಇರುವಂತಹ ವ್ಯಕ್ತಿ. ಸೊ ಕಾರಣಗಳು ಹಲವಾರು ಇರುತ್ತದೆ. ಒಂದು ಜೆನೆಟಿಕ್ ಅಂತ ಹೇಳ್ತೀವಿ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಮನೆಯಲ್ಲಿ ಸುಮಾರು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇವ್ರುಗಳೇನಾದ್ರೂ ಅಂಡರ್ ವೇಟ್ ಕ್ಯಾಟಗರಿಯಲ್ಲಿ ಬರೋದಿದ್ರೆ ಸಾಮಾನ್ಯವಾಗಿ ಮಕ್ಕಳು ಸಹ ಹಾಗೆ ಆಗ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್, ಅವರ ಚಿಕ್ಕಂದಿನಿಂದ ಅವರು ಬೆಳೆದ್ ಬಂದಿರುವಂತ ವಾತಾವರಣ ಅಥವಾ ಅವ್ರು ತಗೊಂಡಿರುವಂತಹ ಆಹಾರ ಪದ್ಧತಿ ಅದು ಸಹ ಅವ್ರನ್ನ ತೂಕವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆಮೇಲೆ ಅವ್ರದ್ದು ಆಕ್ಟಿವಿಟಿ ಲೆವೆಲ್, ಅವ್ರು ತಿನ್ನೋದಕ್ಕಿಂತ ಅವ್ರದ್ದು ಆಕ್ಟಿವಿಟಿ ಜಾಸ್ತಿ ಇದ್ರೆ ಸೊ ಅವಾಗ ಅದು ಅಂಡರ್ ವೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಓಕೆ, ಕೆಲವರಿಗೆ ಸ್ಟ್ರೆಸ್ ಸಹ ಅಂಡರ್ ವೇಟ್ ಕಾರಣ ಆಗುತ್ತದೆ. ಯಾಕಂದ್ರೆ ಕೆಲವರಿಗೆ ಸ್ಟ್ರೆಸ್ ಅಂದ್ರೆ ತುಂಬಾ ಯೋಚನೆ ಮಾಡೋದು, ಟೆನ್ಷನ್ ತಗೊಳ್ಳೋದು ಸಣ್ಣ ಸಣ್ಣ ವಿಷಯಕ್ಕೆ, ಇದೆಲ್ಲ ಇದ್ದಾಗ ಕೆಲವ್ರಿಗೆ ಏನಾಗುತ್ತೆ ತೂಕ ಇಳಿತಾ ಹೋಗುತ್ತೆ, ಕೆಲವ್ರಿಗೆ ತೂಕ ಹೆಚ್ಚುತ್ತಾ ಹೋಗುತ್ತೆ. ಸೊ ಇಂಡಿವಿಜುವಲ್ ರೆಸ್ಪಾನ್ಸ್ ಅದು. ಓಕೆ, ಸೊ ಈ ತರ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಆಕ್ಟಿವಿಟಿ ಲೆವೆಲ್ಸ್ಗೆ ನಿಮ್ಮ ಆಹಾರ ಪದ್ಧತಿ ಮ್ಯಾಚ್ ಆಗ್ತಾ ಇಲ್ಲ ಅಂದಾಗೂ ಅಂಡರ್ ವೇಟ್ ಆಗೋ ಚಾನ್ಸಸ್ ಇರುತ್ತದೆ. ಸೊ ಅಂಡರ್ ವೇಟ್ ಇದ್ದವರು ತಮ್ಮ ವೇಟ್ ನಾರ್ಮಲಿಗೆ ತರಲು ಎಕ್ಸಾಕ್ಟ್ಲಿ ಏನ್ ಮಾಡಬೇಕು? ವೆರಿ ಗುಡ್ ಕ್ವೆಶನ್. ಬಿಕಾಸ್ ಅಂಡರ್ ವೇಟ್ ಇದ್ದೀನಿ ಅಂದ ತಕ್ಷಣ ತೂಕ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಸಾಮಾನ್ಯ ಜನರು ಏನ್ ಬೇಕಾದ್ರೂ ತಿಂತಾ ಹೋಗ್ತಾರೆ. ಸ್ವೀಟ್ಸು ತಿನ್ನು, ಐಸ್ ಕ್ರೀಮ್ ತಿನ್ನು, ಮತ್ತೆ ಜಂಕ್ ಫುಡ್ ತಿಂತಾ ಹೋಗ್ತಾರೆ. ಬಟ್ ಅದು ಕರೆಕ್ಟ್ ಮೆಥಡ್ ಅಲ್ಲ ವೇಟ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ವೇಟ್ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಶುಡಂಟ್ ಬಿ ಫುಲ್ ಆಫ್ ಜಂಕ್ ಫುಡ್ ಅಥವಾ ಸ್ವೀಟ್ಸ್ ಅಥವಾ ಎಣ್ಣೆಲಿ ಕರ್ದಿರೋಂಥ ಪದಾರ್ಥ ಇದಿರಲೇಬೇಕು ತೂಕ ಹೆಚ್ಚು ಮಾಡಲಿಕ್ಕೆ ಅಂತ ಅಲ್ಲ. ಕ್ವಾಂಟಿಟಿ ಅಂದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಊಟ ತಗೊಳ್ತೀರಾ ಅದು ಬಹಳ ಮುಖ್ಯ. ಆಮೇಲೆ ಎಲ್ಲ ವೆರೈಟಿ ಫುಡ್ ಇರಬೇಕು ನಿಮ್ಮ ಪ್ಲೇಟಲ್ಲಿ. ಓಕೆ, ಅಂಡ್ ದೆನ್ ಇನ್ನೊಂದು ಎಕ್ಸಸೈಸ್. ಏನಾಗುತ್ತೆ, ಅಂಡರ್ ವೇಟ್ ಇದ್ದೀನಿ ಅಂದ ತಕ್ಷಣ ತೂಕ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನನಗೆ ಎಕ್ಸಸೈಸ್ ಅವಶ್ಯಕತೆ ಇಲ್ಲ ಅನ್ನೋದು ಇದೊಂದು ಮಿಸ್ಕನ್ಸೆಪ್ಷನ್. ರೈಟ್. ಓಕೆ, ಬಟ್ ಎಕ್ಸಸೈಸ್ ಇಸ್ ನೆಸೆಸರಿ ಬಿಕಾಸ್ ತೂಕ ಹೆಚ್ಚಾಗ್ತಾ ಆಗ್ತಾ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಬಾರ್ದು, ಮಸಲ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಬೋನ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಸೊ ಇದು ಯಾವಾಗ ಆಗುತ್ತೆ, ನೀವು ಸರಿಯಾದ ಆಹಾರ ತಗೊಂಡು ನೀವು ಎಕ್ಸಸೈಸ್ ಮಾಡಿದ್ರೆ ಅಷ್ಟೇ ನಿಮ್ಮ ಮಸಲ್ಸ್ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಇನ್ಕ್ರೀಸ್ ಫ್ಯಾಟ್ ಪರ್ಸೆಂಟೇಜ್. ಸೊ ಬ್ಯಾಲೆನ್ಸ್ ಡಯಟ್ ವಿತ್ ಕರೆಕ್ಟ್ ಕೈಂಡ್ ಆಫ್ ಆಕ್ಟಿವಿಟಿ. ಇವಾಗ ಇವ್ರಿಗೆ ಆಕ್ಟಿವಿಟಿ ಯಾವ ತರ ಇರ್ಬೇಕಂದ್ರೆ ತುಂಬಾ ಕಾರ್ಡಿಯೋ ಆಕ್ಟಿವಿಟಿ ಇರಬಾರ್ದು. ಅಂದ್ರೆ ಜಾಗಿಂಗ್, ಸ್ಕಿಪ್ಪಿಂಗ್, ಜಂಪಿಂಗ್ ಈ ತರ ಜಾಸ್ತಿ ಇನ್ಕ್ಲೂಡ್ ಮಾಡಬಾರ್ದು. ಅವ್ರ ಮೇನ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂದ್ರೆ ಯೋಗ, ಆ ಥರ ಸ್ಟ್ರೆಚಸ್ ಜಾಸ್ತಿ ಇರಬೇಕು. ಪ್ಲಸ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಯೂಸಿಂಗ್ ವೇಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದು ಬೋನ್ ವೇಟ್ನ ಮತ್ತು ಮಸಲ್ ವೇಟ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಅವಾಗ. ಓಕೆ, ಎಸ್, ದಿಸ್ ಇಸ್ ದ ರೈಟ್ ವೇ. ಆ್ಯಂಡ್ ಗುಡ್ ಸ್ಲೀಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಆ್ಯಂಡ್ ರಿಲ್ಯಾಕ್ಸ್ಡ್ ಮೈಂಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಸ್. ಓಕೆ, ಈಗಿನ ಕಾಲದಲ್ಲಿ ಒಬೆಸಿಟಿ ಬೆಳ್ತಾ ಇದೆ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಕಾರಣಗಳೇನು? ಒಬಿಸಿಟಿ ಅಂತ ಅಂದ್ರೆ ನಾ ಆಗ್ಲೇ ಹೇಳಿದ ಹಾಗೆ BMI 23ಗಿಂತ ಜಾಸ್ತಿ ಇದ್ರೆ ಓವರ್ ವೇಟ್, 25ಗಿಂತ ಜಾಸ್ತಿ ಇದ್ರೆ ಒಬಿಸಿಟಿ. ಸೊ ಒಬಿಸಿಟಿ ಕಾರಣಗಳು ಸಹ ಹಲವಾರು ಕಾರಣಗಳಿದ್ದಾವೆ. ಒಂದು ಮೈನರ್ ರೀಸನ್ ಇಸ್ ಜೆನೆಟಿಕ್, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಇವ್ರುಗಳು ಯಾರಾದ್ರೂ ಒಬೀಸ್ ಇದ್ರೆ ನೀವು ಒಬೀಸ್ ಆಗುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ಒಂದೇ ಕಾರಣ, ಅವ್ರು ಒಬೀಸ್ ಇದ್ದಾರೆ ಅದಕ್ಕೆ ನಾನು ಒಬೀಸ್ ಇದ್ದೇ ಇರ್ತೀನಿ ಅನ್ನೋದು ತಪ್ಪು. ಓಕೆ, ಸೊ ಅದ್ರ ಮೀರಿ ನೀವು ನಿಮ್ಮ ಆಹಾರ ಪದ್ಧತಿ ಮತ್ತೆ ನಿಮ್ಮ ಆಕ್ಟಿವಿಟಿ ಲೆವೆಲ್, ನೀವು ಆಹಾರ ಪದ್ಧತಿ ಅಂತ ಹೇಳಿದಾಗ ಈಗಿನ ಕಾಲದಲ್ಲಿ ಜಂಕ್ ಫುಡ್ಸ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಮತ್ತೆ ಸ್ವೀಟ್ಸ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಮತ್ತೆ ಐ ಮೀನ್ ಟೈಮ್ ಪಾಸ್ಗೆ ಅಂತ ತಿನ್ನೋರು ಜಾಸ್ತಿ. ಅಂದ್ರೆ ಇವಾಗ 3 ಟೈಮ್ಸ್ 3 ಹೊತ್ತಿನ ಊಟ ಬಿಟ್ಟು ಮಧ್ಯ ತುಂಬಾ ಸಲ ತಿನ್ನೋದು ಅಥವಾ ಟಿವಿ ನೋಡ್ತಾ ತಿನ್ನೋದು, ಅಥವಾ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಗೆ ಫುಡ್ ಆಕ್ಸೆಸ್ ಜಾಸ್ತಿ ಆಗ್ಬಿಟ್ಟಿದೆ, ಟೈಮ್ ಪಾಸ್ ಈಟಿಂಗ್ ಇಸ್ ಮೋರ್. ಸೊ ಅದ್ರ ಕಾರಣ ಇರ್ಬೋದು. ಆಮೇಲೆ ಆಕ್ಟಿವಿಟಿ ಲೆವೆಲ್, ಬೆಳಗ್ಗೆಯಿಂದ ಸಂಜೆ ಜಸ್ಟ್ ಕೂತಲ್ಲೇ ಕೂತಿರೋದು, ದಿಸ್ ಇಸ್ ಒನ್ ಆಫ್ ದ ರೀಸನ್. ಆಕ್ಟಿವಿಟೀಸ್ ಇಲ್ಲ. ಜಸ್ಟ್ ಒಂದು ದಿನದಲ್ಲಿ 1 hour ಎಕ್ಸಸೈಸ್ ಮಾಡೋದ್ರಿಂದ ಇಟ್ ಇಸ್ ನಾಟ್ ಅ ಸೊಲ್ಯೂಷನ್ ಒಬಿಸಿಟಿ ಕಡಿಮೆ ಮಾಡಲಿಕ್ಕೆ.
ದ ಹೋಲ್ ಡೇ ಬೀಯಿಂಗ್ ಆಕ್ಟಿವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೂರ್ತಿ ದಿನ ನಿಮ್ಮ ಆಕ್ಟಿವಿಟಿ ಲೆವೆಲ್ ಬಹಳ ಮುಖ್ಯ. ಬೆಳಗ್ಗೆ 1 ತಾಸು ಎಕ್ಸಸೈಸು ಅಥವಾ ಸಂಜೆ 1 ತಾಸು ಎಕ್ಸಸೈಸ್ ಮಾಡಿ ಪೂರ್ತಿ ದಿನ ಕೂತಲ್ಲೇ ಕೂತಿರ್ತೀನಿ ಅಂದರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇನ್ ಎನಿ ವೇಸ್. ಆಮೇಲೆ ಇನ್ನೊಂದು ಕಾರಣ ಇರ್ಬೋದು ನಿಮ್ದು ಸ್ಟ್ರೆಸ್, ಅಂದರೆ ಯೋರ್ ಥಿಂಕಿಂಗ್ ಆ್ಯಂಡ್ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಪರ್ಸನಲ್ ಲೈಫ್ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ನೀವು ಆ ಥರ ಪರ್ಸನಾಲಿಟಿ ಇರ್ಬೋದು ಹೂ ವಿಲ್ ಟೇಕ್ ಲಾಟ್ ಆಫ್ ಸ್ಟ್ರೆಸ್. ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು, ಆ್ಯಂಕ್ಷಿಯಸ್ ಆಗೋದು, ಕೋಪ ಮಾಡ್ಕೊಳ್ಳೋದು ಅಥವಾ ಆಡೋದು, ಅಥವಾ ಹಿಂದೆ ಆಗಿದ್ರ ಬಗ್ಗೆ ತುಂಬ ಯೋಚನೆ ಮಾಡೋದು, ಅಥವಾ ಮುಂದೆ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡೋದು. ಸೊ ದಿಸ್ ಸ್ಟ್ರೆಸ್ ವಿಲ್ ಆಲ್ಸೋ ಲೀಡ್ ಟು ಒಬೆಸಿಟಿ. ನಾ ಆಗಲೇ ಹೇಳ್ದಂಗೆ ಕೆಲವ್ರಿಗೆ ಅಂಡರ್ ವೇಟ್ ಆಗುತ್ತೆ, ಕೆಲವ್ರಿಗೆ ಒಬೆಸಿಟಿ ಆಗುತ್ತೆ, ಆಯಿತಾ. ಎಸ್ಪೆಷಲಿ ಲೇಡೀಸ್, ದೇ ಟೆಂಡ್ ಟು ಪುಟ್ ಆನ್ ವೇಟ್ ವೆನ್ ದೇ ಆರ್ ಸ್ಟ್ರೆಸ್ಡ್, ಆಯಿತಾ. ಬಿಕಾಸ್ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು ಕಾರಣ ಆಗುತ್ತೆ, ಆಯಿತಾ. ಆಮೇಲೆ ನೆಕ್ಸ್ಟ್ ನಿಮ್ಮದು ನಿದ್ದೆ, ಅಂದರೆ ನಿದ್ದೆ ಕಡಿಮೆ ಆದ್ರೂ ಬಹಳಷ್ಟು ಜನಕ್ಕೆ ಒಬಿಸಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ನಿದ್ದೆಯಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನೋದು ಬಹಳ ನಡೀತಾ ಇರುತ್ತೆ ಬಾಡಿ ಪ್ರೊಸೆಸ್. ಸೊ ಅದು ನಿದ್ದೆ ಸರಿ ಇಲ್ಲದಿದ್ದಾಗ ಇದು ಒಬಿಸಿಟಿ ಆಗೋ ಚಾನ್ಸಸ್ನು ಜಾಸ್ತಿ. ಇನ್ನೊಂದು ಮೂಲ ಕಾರಣ ಅಂದರೆ ಲೇಡೀಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಒಬಿಸಿಟಿಯಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಒಬಿಸಿಟಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ವಿಷಯಸ್ ಸೈಕಲ್ ಅಂತ ಹೇಳ್ತೀವಿ ನಾವು. ಸೊ ಹಾರ್ಮೋನ್ಸ್ ಅಂತೂ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಒಬಿಸಿಟಿ, ಯು ಹ್ಯಾವ್ ಟು ರೆಡ್ಯೂಸ್ ವೆಯ್ಟ್ ರಿಡಕ್ಷನ್ ಮಾಡಿಕೊಂಡು ಹಾರ್ಮೋನ್ಸ್ನ ನಾರ್ಮಲ್ ಸ್ಟೇಟಿಗೆ ತರುವಂಥ ಪ್ರಯತ್ನ ನಾವು ಮಾಡಬೇಕಾಗುತ್ತದೆ. ಈ ಒಬೆಸಿಟಿಯಿಂದ ಏನು ಪ್ರಾಬ್ಲಮ್ಸ್ ಬರ್ಬೋದು? ಬಹಳಷ್ಟು ದುಷ್ಪರಿಣಾಮ ಇದೆ ಒಬೆಸಿಟಿ ಅಂತ, ಒಂದಲ್ಲ ಎರಡಲ್ಲ ಸಾವಿರಾರ. ಬಿಕಾಸ್ ಒಬಿಸಿಟಿ ನಾನು ಹೇಳ್ಬೇಕಂದ್ರೆ ಇನ್ ಇಂಗ್ಲಿಷ್ ಏನಂತ ಹೇಳ್ತೀವಿ, ಒಬಿಸಿಟಿ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್. ಓಕೆ, ಸೊ ಏನಾದರೂ ಒಂದು ಡಿಸೀಸ್ ಶುರು ಆಗ್ಬೇಕಂದ್ರೆ ಅದರದ್ದು ಮೂಲ ಕಾರಣ ಒಂದು ಒಬೆಸಿಟಿ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್, ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು, ಓಕೆ, ಥೈರಾಯ್ಡ್. ಇವಾಗ ಹೆಚ್ಚು ನೀವು 10 ಜನ ಒಂದು ದಿನ ನೋಡಿದ್ರೆ ಕ್ಲಿನಿಕಲ್ಲಿ ಅದರಲ್ಲಿ 5 ಜನನಾದರೂ ಥೈರಾಯ್ಡ್ ಪೇಷಂಟ್ಸ್ ಇರ್ತಾರೆ. ಆ್ಯಂಡ್ PCOD ಆರ್ PCOS ಅಂತ ಹೇಳ್ತೀವಿ, ವೆರಿ ಕಾಮನ್ ಆಗ್ಬಿಟ್ಟಿದೆ. ಇವಾಗ ಟೀನೇಜರ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಪ್ರಾಬ್ಲಮ್ಸ್. ಈ ಕೊರೋನಾ 2 years ಏನಾಯ್ತು ಇವಾಗ, ಇನ್ ದಿಸ್ ಪ್ಯಾಂಡಮಿಕ್ ಸ್ಟೇಜ್ ನಾನು ನೋಡ್ತೀನಲ್ಲ, ಎವ್ರಿ ವೀಕ್ ಐ ಮೀಟ್ ಅಟ್ ಲೀಸ್ಟ್ 1 ಹೈ ಸ್ಕೂಲ್ ಸ್ಟೂಡೆಂಟ್ ವಿತ್ ಥೈರಾಯ್ಡ್ ಆರ್ PCOS. One is minimum. I may meet 2-10 in a week also. ಸೊ ಇದು PCOS ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ವೇಟ್ ಗೇನ್ ಆಗೋದು, ಅಥವಾ ವೇಟ್ ಗೇನ್ ಆಗಿರೋದ್ರಿಂದ PCOS ಆಗೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ಆಮೇಲೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ ಒಬಿಸಿಟಿ ಆದ ತಕ್ಷಣ. ಈಗ ಮಕ್ಕಳಲ್ಲಾಗಲಿ ಅಥವಾ ದೊಡ್ಡವರಲ್ಲಾಗಲಿ ಇಮೇಜ್ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಸೊ ಒಬಿಸಿಟಿ ಅನ್ನೋದು ಇಟ್ ಈಸ್ ಎಫೆಕ್ಟಿಂಗ್ ದರ್ ಮೆಂಟಲ್ ಹೆಲ್ತ್, ಸೈಕಲಾಜಿಕಲ್ ಹೆಲ್ತ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಲೋ ಸೆಲ್ಫ್ ಇಮೇಜ್, ಮೂಡ್ ಸ್ವಿಂಗ್ಸ್, ಮತ್ತು ಡಿಪ್ರೆಷನ್, ಇದೆಲ್ಲ ಸಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಬಿಸಿಟಿಯಿಂದ. ಫ್ಯಾಟ್ಸ್ ಅಂತಾರಲ್ಲ, ಅದೇನು ಎಕ್ಸಾಕ್ಟ್ಲಿ? ಮತ್ತು ಕೆಲವು ಸಲ ಅಂತಾರೆ ಫ್ಯಾಟ್, ಬಿಕಾಸ್ ಆಫ್ ಫ್ಯಾಟ್ಸ್ ವೇಟ್ ಹೆಚ್ಚಾಗುತ್ತದೆ. ಸೊ ಇದು ನಿಜವೇ? ಬಹಳ ಒಳ್ಳೆ ಪ್ರಶ್ನೆ ಸ್ನೇಹಲ್. ಬಿಕಾಸ್ ಫ್ಯಾಟ್ಸ್ ಅಂದ ತಕ್ಷಣ ಓಕೆ, ಫ್ಯಾಟ್ಸ್ ಅಂದ್ರೆ ಬ್ಯಾಡ್, ಇದು ಫ್ಯಾಟ್ಸ್ ಅಂದ್ರೆ ಒಳ್ಳೇದಲ್ಲ ಅಂತ ಅನ್ನೋ ಕಾನ್ಸೆಪ್ಟ್ ಇದೆ ಇವಾಗ. ಬಟ್ ದಟ್ ಇಸ್ ಆಕ್ಚುಲಿ ನಾಟ್ ಟ್ರೂ. ಫ್ಯಾಟ್ಸ್ ಅಲ್ಲೂ ಸಹ ಗುಡ್ ಫ್ಯಾಟ್ಸ್, ಬ್ಯಾಡ್ ಫ್ಯಾಟ್ಸ್ ಎರಡೂ ಇರುತ್ತೆ. ಫ್ಯಾಟ್ಸ್ ಅಂತ ಅಂದ್ರೇನು, ಈ ಎಣ್ಣೆ ಅಂಶ ಏನಿರುತ್ತೆ ಊಟದಲ್ಲಿ ಅದನ್ನ ಫ್ಯಾಟ್ಸ್ ಅಂತ ಹೇಳ್ತೀವಿ. ಜಸ್ಟ್ ನೀವು ಯೂಸ್ ಮಾಡೋ ಅಡಿಗೆ ಎಣ್ಣೆ ಅಷ್ಟೇ ಅಲ್ಲ, ನೀವು ತಿನ್ನೋ ಆಹಾರದಲ್ಲೂ ಸಹ ಫ್ಯಾಟ್ ಕಂಟೆಂಟ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಇಸ್, ನೀವು ಹಾಲು ಕುಡಿತೀರಾ, ಹಾಲಲ್ಲೂ ಸ್ವಲ್ಪ ಫ್ಯಾಟ್ ಅಂಶ ಇದ್ದೇ ಇರುತ್ತೆ. ಮತ್ತೆ ನಾನ್ ವೆಜ್ ಫುಡ್ಸ್ ಅಲ್ಲಿ, ಮತ್ತೆ ನಟ್ಸ್ ನಾವೇನು ಹೇಳ್ತೀವಿ, ಬಾದಾಮಿ, ಗೋಡಂಬಿ, ಇದರಲ್ಲೂ ಎಲ್ಲ ಸಹ ಫ್ಯಾಟ್ ಕಂಟೆಂಟ್ ಇದ್ದೇ ಇರುತ್ತೆ. ಬಟ್ ಈ ಫ್ಯಾಟ್ ಅನ್ನೋದು ಎಲ್ಲ ಫ್ಯಾಟ್ ಬ್ಯಾಡ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದೇರ್ ಆರ್ 2 types, ಗುಡ್ ಫ್ಯಾಟ್ಸ್, ಬ್ಯಾಡ್ ಫ್ಯಾಟ್ಸ್. ಓಕೆ, ಸೊ ಗುಡ್ ಫ್ಯಾಟ್ಸ್ ಅಂತ ಅಂದ್ರೇನು, ಕೆಲವೊಂದು ಫ್ಯಾಟ್ಸ್ ಇವಾಗ ನಾವು ನಾ ಹೇಳಿದಾಗೆ ಬಾದಾಮಿ, ಗೋಡಂಬಿ ಮತ್ತು ಅಕ್ರೋಟ್, ವಾಲ್ನಟ್ ಅಂತ ಏನು ಹೇಳ್ತೀವಿ, ಇದರಲ್ಲೆಲ್ಲ ಇರುವಂಥದ್ದು ಗುಡ್ ಫ್ಯಾಟ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಗುಡ್ ಫ್ಯಾಟ್ಸ್ ಅಂತ ಕ್ಲಾಸಿಫೈ ಆಗುತ್ತೆ. ಮತ್ತೆ ನೀವು ಉಪಯೋಗಿಸುವಂತ ಎಣ್ಣೆಗಳು ಸಹ ಎಲ್ಲದೂ ಸಹ ಬ್ಯಾಡ್ ಫ್ಯಾಟ್ ಆಗಿರೋದಿಲ್ಲ. ಪ್ರತಿಯೊಂದು ಎಣ್ಣೆಯಲ್ಲಿನೂ ಗುಡ್ ಫ್ಯಾಟು ಇರುತ್ತೆ, ಬ್ಯಾಡ್ ಫ್ಯಾಟು ಇರುತ್ತೆ. ಓಕೆ, ಸೊ ನೀವು ಹೇಗೆ ಅದನ್ನ ಯೂಸ್ ಮಾಡ್ತೀರಾ
ಮತ್ತೆ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಓಕೆ, ಫ್ಯಾಟ್ಸ್ ಸಹ ಝೀರೋ ಫ್ಯಾಟ್ ಡಯಟ್ ಇಸ್ ನಾಟ್ ಎಟ್ ಆಲ್ ಗುಡ್. ಅದು ಆಕ್ಚುಲಿ ಡೇಂಜರಸ್. ಝೀರೋ ಫ್ಯಾಟ್ ಡಯಟ್ ಇಸ್ ಡೇಂಜರಸ್ ಬಿಕಾಸ್ ಫ್ಯಾಟ್ ಸಹ ಒಂದು ನ್ಯೂಟ್ರಿಯೆಂಟ್. ಅದು ಆಹಾರದಲ್ಲಿ ಇದೆ ಅಂದಮೇಲೆ ಅದು ನಮಗೆ ಬೇಕೇ ಬೇಕು. ಓಕೆ, ಸೊ ಇಟ್ಸ್ ನಾಟ್ ದಟ್ ನೀವು ವಿತೌಟ್ ಫ್ಯಾಟ್ ನೀವು ಸರ್ವೈವ್ ಆಗ್ತೀರಾ, ಬಟ್ ಇಟ್ ಲೀಡ್ ಟು ಲಾಟ್ ಆಫ್ ಡಿಸಾರ್ಡರ್ಸ್. ಬಾಡಿಯಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳಾಗೋ ಚಾನ್ಸಸ್ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹ ಆಗ್ಬೋದು ಫ್ಯಾಟ್ ಕಡಿಮೆ ಆದರೆ ಬಾಡಿಯಲ್ಲಿ. ಮತ್ತೆ ನೀ ಪೇನ್ಸ್, ಜಾಯಿಂಟ್ ಪೇನ್ಸ್ ಇದೆಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ ಸ್ಕಿನ್ ಏಜ್ಡ್ ಆಗ್ಬಿಡುತ್ತೆ. ನೀವು ಫ್ಯಾಟ್ ಕಂಟೆಂಟ್ ಕಡಿಮೆ ಆಗ್ತಾ ಹೋದ್ರೆ ಯು ಲೂಸ್ ಯುವರ್ ಗ್ಲೋ ಆಫ್ ಯುವರ್ ಸ್ಕಿನ್. So good fats are very helpful in all these aspects, in the glow of your skin, reproductive health. Okay, good fats, omega-3 is very very essential. Okay, so ಆ ತರ ಹೇಳಿದಾಗ the quantity of oil what you use, ನಾವು ಯೂಶಲಿ ಹೇಳೋದು 1% ಒಬ್ಬರಿಗೆ 25 ml to 30 ml ಆಯಿಲ್ ಪರ್ ಡೇ. ಅದಂದ್ರೆ 5 teaspoons ಆಯಿಲ್ ಪರ್ ಡೇ. ಹೋಲ್ ಡೇಗೆ ಒಂದು ಹೊತ್ತಿನ ಊಟಕ್ಕಲ್ಲ, ಫುಲ್ ಡೇ ಯು ಶುಡ್ ಬಿ ಯೂಸಿಂಗ್ 5 teaspoon ಆಯಿಲ್. ಸೊ ಆಯಿಲ್ನ ಪ್ರಮಾಣ ಇಷ್ಟು ಮಾಡಿಕೊಂಡು ಬೇರೆ ನಟ್ಸ್, ಸೀಡ್ಸ್, ಬಾದಾಮಿ, ವಾಲ್ನಟ್, ಗೋಡಂಬಿ, ಮತ್ತೆ ಇದು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಮತ್ತೆ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಮತ್ತೆ ಸೂರ್ಯಕಾಂತಿ ಬೀಜ, ಇದೆಲ್ಲ ಕನ್ಸಂಪ್ಷನ್ ಮಾಡ್ತಾ ಹೋದ್ರೆ ನಿಮ್ ಗುಡ್ ಫ್ಯಾಟ್ ಇಂಟೇಕ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಟ್ಸ್ ಅ ಮಿತ್ ದಟ್ ಬರೀ ಫ್ಯಾಟ್ ತಿಂದಷ್ಟೇನೆ ನಾವು ದಪ್ಪ ಆಗ್ತೀವಿ ಅನ್ನೋದು ಮಿತ್. ಅಫ್ಕೋರ್ಸ್ ಜಂಕ್ ಫುಡ್ ಅಲ್ಲಿ ಇರುವಂತ ಫ್ಯಾಟ್ ಬೇರೆ, ಅದರಲ್ಲಿ ಕೆಲವೊಮ್ಮೆ ವನಸ್ಪತಿ ಅಥವಾ ಡಾಲ್ಡಾ ಯೂಸ್ ಮಾಡಿರ್ತಾರೆ, ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್. ಓಕೆ, ಸೊ ಅದು ದಟ್ ಇಸ್ ಅ ಬ್ಯಾಡ್ ಫ್ಯಾಟ್. ಅಂಡ್ ಈ ಪ್ಯಾಕ್ಡ್ ಫುಡ್ಸ್ ಅಲ್ಲಿ ಇಟ್ ಇಸ್ ದೇ ಯೂಸ್ ಅ ಲಾಟ್ ಆಫ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ನಾವು, ಅದು ಸಹ ಒಳ್ಳೇದಲ್ಲ. ಓಕೆ, ಸೊ ಯು ಶುಡ್ ಬಿ ವೈಸ್ ಎನಫ್ ಟು ಚೂಸ್ ವಾಟ್ ಫ್ಯಾಟ್ ಯು ಆರ್ ಈಟಿಂಗ್. ನಮ್ಗೆ ಅಷ್ಟು ತಿಳುವಳಿಕೆ ಇರಬೇಕು, ನಾವು ಯಾವ ಫ್ಯಾಟ್ ಅನ್ನ ತಿನ್ಬೇಕು ಅನ್ನೋ ಮಾಹಿತಿ ನಮ್ಗೆ ಇರಬೇಕು. ಆಮೇಲೆ ಒಬಿಸಿಟಿ ಬರೀ ಫ್ಯಾಟ್ ತಿಂದ್ರೆ ಆಗುತ್ತೆ ಅಂತಲ್ಲ, ನಾವು ಕ್ಯಾಲರಿ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಓವರ್ ಕ್ಯಾಲರಿ ಕನ್ಸಂಪ್ಷನ್, ಓವರ್ ಈಟಿಂಗ್, ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಯಾವುದಾದ್ರೂ ಜಾಸ್ತಿ ಆದ್ರೂ ನಿಮ್ದು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ಸ್ ಜಸ್ಟ್ ನಾಟ್ ಬಿಕಾಸ್ ಆಫ್ ಫ್ಯಾಟ್. ಇವಾಗ ಏನಾಗ್ತಾ ಇದೆ, ಫ್ಯಾಟ್ ತುಂಬಾ ಕಡಿಮೆ ಮಾಡ್ತಾರೆ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತಾರೆ. ಸೊ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದಾಗ್ಲೂ ನೀವು ಅದ್ರ ತಕ್ಕನಾಗಿ ನೀವು ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರೋಟೀನ್ ವಿಲ್ eventually get converted to fat. Okay, so and high protein diet is not good always. ಬಾಡಿಯಲ್ಲಿ ಸಾಕಷ್ಟು ದುಷ್ಪರಿಣಾಮ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ. ಮೈ ನೆಕ್ಸ್ಟ್ ಕ್ವೆಶ್ಚನ್, ಮದುವೆ ಫಿಕ್ಸ್ ಆದ ತರುಣಿಯರು ಮದುವೆಯ ಮುಂಚೆ ತನ್ನ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ. ಸೊ ಇವರಿಗಾಗಿ ಏನಾದರೂ ಸೇಫೆಸ್ಟ್ ಡಯಟ್ ಪ್ಲಾನ್ ಹೇಳ್ತೀರಾ? ಸೇಫೆಸ್ಟ್ ಡಯಟ್ ಪ್ಲಾನ್, ವೆರಿ ಗುಡ್ ಕ್ವೆಶನ್. ಬಿಕಾಸ್ ಮದುವೆ ಫಿಕ್ಸ್ ಆಗಿದ ತಕ್ಷಣ ನೀವು ಹೇಳ್ದಂಗೆ ಎಲ್ಲರಿಗೂ, ನಿಮಗೂ ಆಸೆ ಇರುತ್ತೆ, ನನಗೂ ಆಸೆ ಇತ್ತು, ನಿಮಗೂ ಆಸೆ ಇತ್ತು ನಿಮ್ಮ ಮದುವೆ ಆದಾಗ ಈ ಥರ ಕಾಣಬೇಕು ನಾವು ಮದುವೆಯಲ್ಲಿ. ಸೊ ಅದೊಂದು ಕಾನ್ಸೆಪ್ಟ್ ಮೈಂಡಲ್ಲಿ ಬೆಳೀತಾ ಹೋಗುತ್ತೆ, ಇಷ್ಟು ವೆಯ್ಟ್ ರಿಡಕ್ಷನ್ ಆಗಬೇಕು ಅಂತ. ಬಟ್ ಅದು ಆಗಬೇಕು ಅಂತ ನೀವು ಯಾವ್ಯಾವ ರೀತಿನೂ ಮಾಡೋದು ಒಳ್ಳೇದಲ್ಲ. ಬಿಕಾಸ್ ಅದು ನಿಮ್ಮ ದೇಹದ ಹೆಲ್ತ್ ಅಂದರೆ ನಿಮ್ಮ ದೇಹದಲ್ಲಿ ನಡೀತಾ ಇರುವಂಥ ಫಂಕ್ಷನ್ಸ್ ಮೇಲೆ ಭಾಳಷ್ಟು ದುಷ್ಪರಿಣಾಮ ಬೀರುತ್ತೆ. ಇವಾಗ ಕೆಲವೊಂದು ಡಯಟ್ ಇರುತ್ತೆ, ತಿಂಗಳಲ್ಲಿ 10 kg ಇಳಿಸೋದು, ಅಥವಾ 2 ತಿಂಗಳಲ್ಲಿ 20 kg, ಅಂದರೆ ಈ ಥರ ಇದು ದಿಸ್ ಇಸ್ ಆಲ್ ಅನ್ಸೈಂಟಿಫಿಕ್. ಓಕೆ, ಸೈಂಟಿಫಿಕ್ ವೇಯಲ್ಲಿ ಹೋದರೆ 1 ಮಂತಲ್ಲಿ 3 to 4 kg ಇಸ್ ಐಡಿಯಲ್ ವೆಯ್ಟ್ ಲಾಸ್, ನಾಟ್ ಬಿಯಾಂಡ್ ದಟ್. ಓಕೆ, ಸೊ ಇದು ಮಾಡಬೇಕಂದ್ರೆ ನೀವು ಯಾವುದೇ ಆದಂಥ ನಾ ಹೇಳ್ದಂಗೆ ಓನ್ಲಿ ಹೈ ಪ್ರೋಟೀನ್ ಡಯಟ್ ಅಥವಾ ಝೀರೋ ಫ್ಯಾಟ್ ಡಯಟ್ ಅಥವಾ ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್, ಇದೆಲ್ಲ ಟರ್ಮಿನಾಲಜೀಸ್ ಇವಾಗ ನಿಮ್ಗೆ ಇಂಟರ್ನೆಟಲ್ಲಿ ಸಿಗೋವಂಥದ್ದು. ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್, ಕೀಟೋ ಡಯಟ್. ಸೊ ಇದೆಲ್ಲ ಫಾಲೋ ಮಾಡಿ ನೀವು ತೂಕ ಇಳಿಸ್ಕೊಂಡ್ರೆ ಮುಂದೆ ನೀವು ಅದರದ್ದು ದುಷ್ಪರಿಣಾಮಗಳನ್ನ ಎದುರಿಸಲೇಬೇಕಾಗುತ್ತದೆ. ಸೊ ಅದು ಬಿಟ್ಟು ನಾವೇನು ಹೇಳೋದು, ಕ್ವಾಂಟಿಫೈಡ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲದನ್ನು ತಿನ್ನಬೇಕು, ಬಟ್ ದೇರ್ ಶುಡ್ ಬಿ ಅ ಪೋರ್ಷನ್ ಕಂಟ್ರೋಲ್. ಇಷ್ಟಿಷ್ಟೇ ತಗೊಳ್ಬೇಕು ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಇವಾಗ ಫ್ಯಾಟ್ ಎಷ್ಟಿರಬೇಕು, ನೀವು ಪ್ರೋಟೀನ್ ಎಷ್ಟಿರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಎಷ್ಟಿರಬೇಕು, ಅದೆಲ್ಲ ನೋಡಿಕೊಂಡು ತಗೊಳ್ಬೇಕಾಗುತ್ತೆ ನೀವು. ಆಮೇಲೆ ನಿಮ್ಮ ಡಯಟ್ ಅಂತ ಹೇಳಿದಾಗ, ಪ್ರೋಟೀನ್ ಅಂತ ಹೇಳಿದಾಗ 3 ಹೊತ್ತು ಪ್ರೋಟೀನ್ ತಿನ್ನೋದು ಬಹಳ ಮುಖ್ಯ. ಓಕೆ, ಪ್ರೋಟೀನ್ಸ್ ಯಾವುದ್ರಲ್ಲಿ ಇರುತ್ತೆ, ಈ ಬೇಳೆ ಕಾಳುಗಳು,
ಮತ್ತು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ಸ್, ಇದೆಲ್ಲ ಪ್ರೋಟೀನ್ ರಿಚ್ ಫುಡ್ಸ್. ಸೊ ಆಲ್ ದ 3 times a day ಪ್ರೋಟೀನ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇರಲೇಬೇಕು ನಿಮ್ಮ ಡಯಟಲ್ಲಿ. ಹಾಗಂತ 3 ಹೊತ್ತು ನಾನ್ ವೆಜ್ ಫುಡ್ ಇನ್ಕ್ಲೂಡ್ ಮಾಡಬಾರ್ದು. ಸೊ ಇಟ್ಸ್ ಶುಡ್ ಬಿ ಅ ಕಾಂಬಿನೇಷನ್ ಆಫ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಪ್ರೋಟೀನ್. ಓಕೆ, ಆಮೇಲೆ ಕಾರ್ಬೋಹೈಡ್ರೇಟ್ ಸಹ ಮುಖ್ಯ ನಮ್ಮ ದೇಹಕ್ಕೆ. ಕೆಲವರು ಏನು ಮಾಡಿಬಿಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ ಎಲಿಮಿನೇಟ್ ಮಾಡಿಬಿಡ್ತಾರೆ. 2 ತಿಂಗಳ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ತಾರೆ. ದ್ಯಾಟ್ ಮೇ ಆಲ್ಸೋ ರಿಸಲ್ಟ್ ಇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ ಫ್ಯೂಚರ್. ಓಕೆ ಓಕೆ, ಸೊ ದಟ್ ಇಸ್ ಆಲ್ಸೋ ನಾಟ್ ಗುಡ್. ಓಕೆ, ಸೊ ಪ್ರಮಾಣತೆ ಬಹಳ ಮುಖ್ಯ. ನೀವು ಎಷ್ಟು ತಿಂತೀರಾ ಅನ್ನೋದು ಬಹಳ ಮುಖ್ಯ. ಎಲ್ಲ ನಾವು ಏನು ಹೇಳ್ತೀವಿ ಅಂದರೆ ಯುವರ್ ಪ್ಲೇಟ್ ಶುಡ್ ಬಿ ಕಲರ್ಫುಲ್. ಬಹಳಷ್ಟು ಕಲರ್ ಇರಬೇಕು ನಿಮ್ಮ ಪ್ಲೇಟ್ ಮೇಲೆ. ನಾವು ಒಂದು ಪ್ಲೇಟ್ ತೊಗೊಂಡ್ರೆ ಅದರಲ್ಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಒಳ್ಳೆಯದು. ಸೊ ಆವಾಗ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ ಅರ್ಥ. ಆಮೇಲೆ ಇವಾಗ ಒಂದು ಪ್ಲೇಟ್ ತೊಗೊಂಡ್ರೆ ಆ ಪ್ಲೇಟಲ್ಲಿ ಅರ್ಧ ಪ್ಲೇಟ್ ವೆಜಿಟೇಬಲ್ಸ್ ಇರಬೇಕು. ಓಕೆ, ಇನ್ನು ಅರ್ಧದಲ್ಲಿ ಅರ್ಧ ಕಾಳುಗಳು. ಓಕೆ, ಇನ್ನು ಮಿಕ್ಕಿದ 1/4 ಏನು ಉಳಿಯುತ್ತೆ ಅದು ನಿಮ್ದು ಸೀರಿಯಲ್ಸ್, ಅಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್, ಅಂದರೆ ಅಕ್ಕಿ, ಗೋಧಿ, ರಾಗಿ, ಜೋಳ, ಮಿಲ್ಲೆಟ್ಸ್, ಇದೆಲ್ಲ another 1/4. ಸೊ ದಿಸ್ ಇಸ್ ಅ ಸಿಂಪಲ್ ಕಾನ್ಸೆಪ್ಟ್. ಸೊ ಇದನ್ನು ನೀವು ಯಾವಾಗ ಫಾಲೋ ಮಾಡ್ತೀರಲ್ಲ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆ್ಯಂಡ್ ಯೋರ್ ಇಂಟೇಕ್ ಡಿನ್ನರ್ ಅಂತ ನಾವೇನು ಹೇಳ್ತೀವಿ, ಡಿನ್ನರ್ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ಏನೂ ತಿನ್ನೋದಿಲ್ಲ. ದೇ ಸ್ಟಾರ್ಟ್ ಆಫ್ ಈಟಿಂಗ್ ಆಫ್ಟರ್ 5 o'clock 6 o'clock ಆಫ್ಟರ್ ದೇರ್ ಆಫೀಸ್ ಅವರ್ಸ್. ಬಿಕಾಸ್ ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇರ್ತಾರೆ, ಮನೆ ಕೆಲಸ ಮುಗಿಸು, ಆಫೀಸ್ ಕೆಲಸ ಮುಗಿಸು, ಆಮೇಲೆ ಅವ್ರಿಗೆ ಟೈಮ್ ಸಿಗೋದೇ ತಿನ್ನೋಕ್ಕೆ ಸಂಜೆ ಮೇಲೆ. ಬೆಳಗ್ಗೆಯಿಂದ ಏನೋ ಒಂಚೂರು ಪಾರು ಅಲ್ಲಿ ಇಲ್ಲಿ ಸ್ವಲ್ಪ ಬಾಯಿಗೆ ಹಾಕೊಂಡಿರ್ತಾರೆ, ಬಟ್ ಸಂಜೆ ಅವ್ರಿಗೆ ಟೈಮ್ ಸಿಗುತ್ತೆ. ಸೊ ದಟ್ ಟೈಮ್ ಮತ್ತು ಸ್ಟ್ರೆಸ್, ಅದು ಫುಲ್ ಡೇ ಸ್ಟ್ರೆಸ್ ಅವ್ರಿಗಿರುತ್ತೆ. ಸೊ ಅವ್ರಿಗೆ ತಿನ್ಬೇಕು ಅನ್ಸುತ್ತೆ, ಕ್ರೇವಿಂಗ್ಸ್. ಸೊ ಚಾಟ್ಸು ತಿನ್ನು, ಸ್ವೀಟ್ಸು ತಿನ್ನು, ಮತ್ತು ಮನೇಲೂ ಊಟ ಮಾಡು. ಸೊ ದ ಇಂಟೇಕ್ ಇಸ್ ಗೋಯಿಂಗ್ ಅಪ್ ಆಫ್ಟರ್ ಈವ್ನಿಂಗ್. ಬಟ್ ಕಾನ್ಸೆಪ್ಟ್ ಹೇಗಿರಬೇಕು, ಬೆಳಗ್ಗೆಯಿಂದ ಚೆನ್ನಾಗಿ ತಿನ್ನಬೇಕು, ಈವ್ನಿಂಗ್ ಆಗ್ತಿದ್ದಂಗೆ ನಿಮ್ಮದು ಊಟದ ಇಂಟೇಕ್ ಕಡಿಮೆ ಆಗ್ತಾ ಹೋಗಬೇಕು. ಬಟ್ ಇಲ್ಲಿ ಆಪೋಸಿಟ್ ಆಗ್ತಾ ಇದೆ. ಸೊ ಅದರಿಂದ ಒಬಿಸಿಟಿ ಹೆಚ್ಚಾಗುತ್ತೆ. ಸೊ ನೀವು ನಿಮ್ಮದು ಫುಡ್ ಇಂಟೇಕ್ ಆಫ್ಟರ್ 6 o'clock ಆ ಗಮನ ನೀವು ಇಟ್ಟರೆ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ರೆಡ್ಯೂಸ್ weight after and the other thing what helps in weight loss in everyone is your activity level. Now again ಹೇಳಿದಂಗೆ of course 1 hour of dedicated workout time is very essential. Workout ಏನಕ್ಕೆ ಹೇಳ್ತೀವಿ, it's just for not for weight loss. ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಮಸಲ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಮಸಲ್ಸ್ ಜಾಸ್ತಿ ಆಗೋದ್ರಿಂದ BMR ಅಂತ ಹೇಳ್ತೀವಿ, ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಆಫ್ ದ ಬಾಡಿ ವಿಲ್ ಗೋ ಅಪ್. ಆವಾಗ ಆಟೋಮೆಟಿಕ್ ಫ್ಯಾಟ್ ಕಡಿಮೆ ಅಂತ ಹೋಗುತ್ತೆ ನಿಮ್ಮ ಬಾಡಿನ. ಇನ್ನೊಂದು ಮುಖ್ಯ ಕಾರಣ ವೈ ಯು ಶುಡ್ ಎಕ್ಸಸೈಸಸ್ ಪ್ರೊಡಕ್ಷನ್. ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಫೀಲ್ ಗುಡ್ ಹಾರ್ಮೋನ್ಸ್. ನಿಮಗೆ ಸೈಕಲಾಜಿಕಲಿ ಬೆನಿಫಿಟ್ ಆಗುತ್ತೆ ಅದು. ಸೊ ಈ ಆಕ್ಟಿವಿಟಿ ಲೆವೆಲ್ಸ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಅವ್ರ ಮೈಂಡ್ ಸೆಟ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ಎಕ್ಸಸೈಸ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ ನಿದ್ದೆ ಮೇಲೂ ಭಾಳಷ್ಟು ಕಾಳಜಿ ವಹಿಸಬೇಕಾಗತ್ತೆ. 7 to 8 hours ಆಫ್ ಗುಡ್ ಕ್ವಾಲಿಟಿ ಸ್ಲೀಪ್ ಅಂತ ಹೇಳ್ತೀವಿ. ಹಾಗಂತ 12 ಗಂಟೆಗೆ ಮಲ್ಕೊಂಡು 8 ಗಂಟೆಗೆ ಎದ್ದೇಳೋದು, ಅಥವಾ 1 ಗಂಟೆಗೆ ಮಲ್ಕೊಂಡು 9 ಗಂಟೆಗೆ ಎದ್ದೇಳೋದು, ಇದು ಕಾನ್ಸೆಪ್ಟ್ ಸರಿಯಲ್ಲ. ಸೊ ಪ್ರಾಬ್ಲಿ ಇನ್ ದ ರೇಂಜ್ ಆಫ್ 10 to 6, 10ರಿಂದ 6 ಗಂಟೆ ಒಳಗಡೆ ನಿಮ್ಮ ನಿದ್ದೆ ಆಗಬೇಕು. ಬಿಕಾಸ್ ನಿದ್ದೆ ಹೇಗೆ ತೂಕ ಕಡಿಮೆ ಮಾಡಿದ್ರೆ ಭಾಳಷ್ಟು ಕನೆಕ್ಷನ್ ಇದೆ. ನಿದ್ದೆಯಲ್ಲಿ ಇದ್ದಾಗ ನಮ್ಮ ಬಾಡಿ ಟಾಕ್ಸಿನ್ಸ್ ಹೊರಟಾಗುತ್ತೆ, ಮತ್ತೆ ಮಸಲ್ ಸಿಂಥಸಿಸ್ ಆಗುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಆಗುತ್ತೆ, ಹಾರ್ಮೋನ್ಸ್ ರೀಸೈಕ್ಲಿಂಗ್ ಆಗುತ್ತೆ. ಸೊ ಇದರಿಂದ ಎಲ್ಲ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ ಇನ್ ಮೇಂಟೈನಿಂಗ್ ಯೋರ್ ವೆಯ್ಟ್ ಆ್ಯಂಡ್ ರೆಡ್ಯೂಸಿಂಗ್ ಯೋರ್ ವೆಯ್ಟ್. ಓಕೆ, ಆ್ಯಂಡ್ ಯೋರ್ ಸ್ಟ್ರೆಸ್ ಲೆವೆಲ್ ಆಫ್ ಕೋರ್ಸ್. ಯಾವಾಗೂ ನೀವು ಟೆನ್ಷನಲ್ಲೇ ಇರ್ತೀರಾ, ಓವರ್ ಆಂಕ್ಷಿಯಸ್ನೆಸ್ ಇರುತ್ತೆ, ಮತ್ತು ತುಂಬ ಕೋಪ ಅಥವಾ ದುಃಖ ಈ ಥರನೇ ಇದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ತೂಕ ಸಹ ಕಂಟ್ರೋಲಿಗೆ ಸಿಗಲ್ಲ, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಈ ಮೆಡಿಟೇಷನ್ ಮತ್ತು ಯೋಗ ಇದೆಲ್ಲ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗೋದ್ರಿಂದ ಹಾರ್ಮೋನಲ್ ಲೆವೆಲ್ಸ್ ಸಹ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಮದುವೆ ಆಗ್ತಾ ಇರೋ ಹುಡುಗಿರಿಗೆ ಇದು ಬಹಳ ಮುಖ್ಯ. ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು ಮೇಜರ್ ರೀಸನ್ ಇನ್ಫರ್ಟಿಲಿಟಿಗೆ. ಓಕೆ, ಸೊ ಮದುವೆ ಆದಮೇಲೆ ಬಹಳಷ್ಟು ಜನ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ಬರ್ತಾರೆ ನಮ್ಮ ಹತ್ರ. ಸೊ ಅವರಲ್ಲಿ ಒಂದು ಮುಖ್ಯ ಕಾರಣ ಅಂದರೆ ಓವರ್ ವೆಯ್ಟ್ ಆರ್ ಒಬಿಸಿಟಿ.
ಆರ್ ಮೇ ಬಿ ಈ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರೋಂಥವ್ರು ಇವ್ರುಗಳೆಲ್ಲ ಇರ್ತಾರೆ. ಸೊ ಅದರಿಂದ ಇದೆಲ್ಲ ಕಾನ್ಸೆಪ್ಟ್ ನೀವು ಅಳವಡಿಸ್ಕೊಂಡಾಗ ಸೊ ಓವರ್ ಆಲ್ ಹೆಲ್ತ್ ಸಹ ತೂಕ ಅಷ್ಟೇ ಕಡಿಮೆ ಆಗೋದಿಲ್ಲ, ಓವರ್ ಆಲ್ ಹೆಲ್ತ್ ನಿಮ್ಮದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾರ್ಮಲಿ ಮದುವೆ ಆದ ನಂತರ ತರುಣಿಯರ ವೇಟ್ ಹೆಚ್ಚಾಗುತ್ತದೆ. ದಟ್ ಇಸ್ ನಾರ್ಮಲ್ ಫಿಮೇಲ್ ಟೆಂಡೆನ್ಸಿ. ಸೊ ವೇಟ್ ಹೇಗೆ ನಾರ್ಮಲ್ ಇಡಬೇಕು? ವೆರಿ ಗುಡ್ ಕ್ವೆಶನ್. ನೀವು ಹೇಳಿದಾಗೆ ಬಹಳಷ್ಟು ಜನಕ್ಕೆ ಮದುವೆ ಆಗಿದ ತಕ್ಷಣ ತೂಕ ಏರ್ತಾ ಹೋಗುತ್ತೆ. ಯಾಕೆ ಏರುತ್ತೆ ಅನ್ನೋದು ಬಹಳ ಮುಖ್ಯ. ಒಂದು, ಈ ಮದುವೆ ಆಗಿದ ತಕ್ಷಣ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಇನ್ವಿಟೇಷನ್ಸ್ ಇರುತ್ತೆ. ನಮ್ಮ ಮನೆಗೆ ಬನ್ನಿ, ಅವ್ರ ಮನೆಗೆ ಬನ್ನಿ, ಗೆಸ್ಟ್ ಆಸ್ ಎ ಗೆಸ್ಟ್. ಸೊ ನೀವು ಅಲ್ಲಿ ಹೋಗ್ತೀರಾ, ದೇ ಟ್ರೀಟ್ ಯು. ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನ ಯು ಶುಡ್ ಡೆಫಿನೆಟ್ಲಿ ಗೋ. ಇಂಟರಾಕ್ಷನ್ಸ್ ಬೇಕು. ಸೋಷಿಯಲ್ ಇಂಟರಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಇಂಟರಾಕ್ಷನ್ ನಿಮ್ಮ ಸೈಕಲಾಜಿಕಲ್ ಹೆಲ್ತ್ಗೆ ಬಹಳ ಮುಖ್ಯ. ಬಟ್ ಅಲ್ಲಿ ಹೋದಾಗ ನೀವು ಎಷ್ಟು ತಿಂತೀರಾ, ಏನು ತಿಂತೀರಾ ಅನ್ನೋದು ಬಹಳ ಮುಖ್ಯ. ಅವ್ರು ಮಾಡಿರೋದೆಲ್ಲ ತಿನ್ನಿ, ಬೇಡ ಅಂತ ಹೇಳಬೇಡಿ, ಬಟ್ ದ ಕ್ವಾಂಟಿಟಿ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ದ್ಯಾಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಇನ್ನೊಂದು ಏನು ಮಾಡ್ಬೋದು, ನೀವು ಮನೆಯಿಂದ ಹೊರಡೋಕೆ ಮುಂಚೆ ಮೇ ಬಿ ಅ ಸ್ಯಾಲೆಡ್ ತಿನ್ಬಿಟ್ಟು ಹೋಗ್ಬೋದು, ಅಥವಾ ಫ್ರೂಟ್ಸ್ ತಿನ್ಬಿಟ್ಟು ಹೋಗ್ಬೋದು. ಸೊ ಅಲ್ಲಿ ಆಟೋಮ್ಯಾಟಿಕಲಿ ನೀವು ನಿಮ್ಮ ದೇಹ ಅಕ್ಸೆಪ್ಟ್ ಮಾಡೋದಿಲ್ಲ ಜಾಸ್ತಿ ತಿನ್ನೋಕ್ಕೆ. ಆಟೋಮ್ಯಾಟಿಕ್ಲಿ ಇವ್ರು ಕಟ್ ಡೌನ್ ನೀವೇನು ತಿಂತೀರಾ ಅನ್ನೋದು. ಇದು ಒಂದು ರೀಸನ್. ಆಮೇಲೆ ಇನ್ನೊಂದು ರೀಸನ್ನು, ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಎಲ್ಲರಿಗೂ ಎಂಥೂಸಿಯಾಸಮ್ ಇರುತ್ತೆ. ಸೊ ಪ್ರತಿ ವಾರ ಆಚೆ ಹೋಗು, ಆಚೆ ತಿನ್ನು, ಟ್ರೀಟ್ ಯುವರ್ ಸೆಲ್ಫ್. ಆ್ಯಂಡ್ ಆಚೆ ಹೋದಾಗ ನಾವೇನು ವಿ ಡೋಂಟ್ ಈಟ್ ಡಯಟ್ ಫುಡ್ಸ್, ರೈಟ್? ಸೊ ಆಚೆ ಹೋದಾಗ ವಿ ಟ್ರೈ ಟು ಈಟ್ ಹೆವಿ ರಿಚ್ ಫುಡ್ಸ್, ಮತ್ತು ಡೆಸರ್ಟ್ಸ್ ಇರಲೇಬೇಕು. ಸೊ ಪ್ರಾಬಬ್ಲಿ ಹಿಂದಿನ ಕಾಲದಲ್ಲಿ ಇಟ್ ವಾಸ್ ಮಂತ್ಲಿ ಒನ್ಸ್ ಆರ್ ಒನ್ಸ್ ಇನ್ 2 months, ಬಟ್ ಇವಾಗ ಎವ್ರಿ ವೀಕೆಂಡ್. ಪ್ರಾಬಬ್ಲಿ ಸಮ್ ಕಪಲ್ಸ್ ಇವಾಗ ಸಿಟಿಯಲ್ಲಿ ಇರುವಂಥವ್ರು ಅಥವಾ ಇಬ್ಬರು ಕೆಲಸ ಮಾಡ್ತಿದ್ರೆ ಅವ್ರುಗಳು ಏನು ಮಾಡ್ತಾರೆ, ಅವ್ರಿಗೆ ಕುಕಿಂಗ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ದೇ ಸ್ಟಾರ್ಟ್ ಆರ್ಡರಿಂಗ್ ಔಟ್ಸೈಡ್ ಫುಡ್. ಸೊ ಇದು ಔಟ್ಸೈಡ್ ಫುಡ್ ಅಂತ ಹೇಳಿದಾಗ ಇಟ್ ಕ್ಯಾನ್ ನಾಟ್ ಬಿ ಅ ಲೋ ಕ್ಯಾಲರಿ ಫುಡ್, ಬಿಕಾಸ್ ಅವ್ರು ಆ್ಯಡ್ ಮಾಡೋವಂಥ ಆಯಿಲ್ ಕಂಟೆಂಟ್, ಅವ್ರು ಯೂಸ್ ಮಾಡೋವಂಥ ಪದಾರ್ಥಗಳು ಇದೆಲ್ಲ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ವೇಟ್ ಇನ್ಕ್ರೀಸಸ್. ಸೊ ನಾ ಹೇಳೋದೇನೆಂದರೆ, ಆದಷ್ಟು ಡೆಡಿಕೇಟ್ ಸಮ್ ಅಮೌಂಟ್ ಆಫ್ ಯುವರ್ ಟೈಮ್ ಇನ್ ಯೋರ್ ಡೇ ಟು ದ ಕಿಚನ್. ಓಕೆ, ನಾ ಕಿಚನಲ್ಲೇ ಕೂತ್ಕೊಳ್ಳಿ, ಯಾವಾಗೂ ಅಡುಗೆನೇ ಮಾಡ್ತಾ ಇರಿ, ಕೆಲಸ ಮಾಡಬೇಡಿ, ಆಫೀಸ್ ವರ್ಕ್ ಮಾಡಬೇಡಿ ಅಂತ ಹೇಳೋಲ್ಲ. ಅಟ್ಲೀಸ್ಟ್ ಡೆಡಿಕೇಟ್ 1 or 2 hours ಇನ್ ಯೋರ್ ಡೇ ಟು ದ ಕಿಚನ್. ಅಷ್ಟೇ ಬೇಕಾಗೋದು ನಿಮಗೆ ಅಡುಗೆ ಮಾಡಲಿಕ್ಕೆ. ಮೇ ಬಿ ಪ್ರಾಬ್ಲಿ ಇನಿಷಿಯಲಿ ನಿಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು, ಯು ಆರ್ ಜಸ್ಟ್ ಗೆಟಿಂಗ್ ದ ಹ್ಯಾಂಗ್ ಆಫ್ ಇಟ್. ಬಟ್ ಅದರ್ವೈಸ್ 1 or 2 hours ಇನ್ ಅ ಡೇ ನೀವು ಸ್ಪೆಂಡ್ ಮಾಡಿದ್ರೆ ಕಿಚನಲ್ಲಿ, ಇಟ್ ಈಸ್ ಮೋರ್ ದೆನ್ ಎನಫ್ ಟು ಕುಕ್ ಅ ಬ್ಯಾಲೆನ್ಸ್ಡ್ ಡಯಟ್ ಫಾರ್ ಯೋರ್ ಸೆಲ್ಫ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಯ್ಡಿಂಗ್ ಔಟ್ಸೈಡ್ ಫುಡ್ ಆಸ್ ಮಚ್ ಆಸ್ ಪಾಸಿಬಲ್. ಮತ್ತು ಆಚೆ ಹೋದಾಗ ನೀವೇನು ತಿಂತೀರಾ ಅನ್ನೋದು ಬಹಳ ಮುಖ್ಯ. ಸೊ ಕ್ವಾಂಟಿಟಿ ಆದಷ್ಟು ಲಿಮಿಟಲ್ಲಿರಲಿ. ಆದಷ್ಟು ಪದೇ ಪದೇ ಸ್ವೀಟ್ಸ್ ತಿನ್ನೋದು ಅವಾಯ್ಡ್ ಮಾಡಿ. ಓಕೆ, ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಆಫ್ ಕೋರ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಇನ್ ಲೇಡೀಸ್. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ನಿಮಗೆ ವೆಯ್ಟ್ ಗೇನ್ ಆಗಲಿಕ್ಕೆ. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂದರೆ, ಎಕ್ಸಸೈಸ್ ಇಸ್ ಒನ್ ಥಿಂಗ್. ಒನ್ ಇಸ್ ಬ್ಯಾಲೆನ್ಸ್ ಡಯಟ್, eating less fat, less sugar intake. Sugar intake is very very important. Okay, so ಅದರ ಜೊತೆ ಎಕ್ಸಸೈಸ್ ಮಾಡೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾ ಹೋಗೋದ್ರಿಂದ ವೆಯ್ಟ್ ಗೇನನ್ನು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಸ್ಟೇಟ್ ಆಫ್ ಯೋರ್ ಮೈಂಡ್. ಮದುವೆ ಆಗಿದ ತಕ್ಷಣ ಬೇರೆ ಫ್ಯಾಮಿಲಿಗೆ ಹೋಗ್ತಾರೆ, ಸೊ ಅಲ್ಲಿ ಅಡ್ಜಸ್ಟ್ ಆಗೋ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರು. ದಟ್ ಸ್ಟ್ರೆಸ್ ವಿಲ್ ಕಾಸ್ ವೆಯ್ಟ್ ಗೇನ್ ಫಾರ್ ಫ್ಯೂ ಪೀಪಲ್. ಸೊ ಆದಷ್ಟು ಮೈಂಡ್ ರಿಲ್ಯಾಕ್ಸಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋದು, ಆದಷ್ಟು ಫ್ರೆಂಡ್ಸ್ನ ಮೀಟ್ ಮಾಡೋದು, ಸೋಷಿಯಲ್ ಇಂಟರಾಕ್ಷನ್, ಸೊ ವಿಚ್ ವಿಲ್ ಹೆಲ್ಪ್ ಯು ಟು ಓವರ್ಕಮ್ ದ ಸ್ಟ್ರೆಸ್ ಲೆವೆಲ್ಸ್. ಇದೆಲ್ಲ ಆರ್ ಸರ್ಟನ್ ಥಿಂಗ್ಸ್ ನಿಮಗೆ ನಿಮ್ಮ ವೆಯ್ಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ. ಉತ್ತಮ ಆರೋಗ್ಯಕ್ಕಾಗಿ ಏನಾದರೂ ನಿಮ್ದು ಸೀಕ್ರೆಟ್ ಡಯಟ್ ಮಂತ್ರ ಹೇಳ್ತೀರಾ? ಡೆಫಿನೆಟ್ಲಿ. ಉತ್ತಮ ಆರೋಗ್ಯ ನಾವು ಅಟ್ ಸತ್ವ ನ್ಯೂಟ್ರಿಷನ್, ನೀವು ಹೇಳಿದಾಗೆ ನಾನು ಸತ್ವ ನ್ಯೂಟ್ರಿಷನ್ 1 year ಆಯಿತು ನಾನು ಪ್ರಾರಂಭಿಸಿ ಫುಲ್ ಫ್ಲೆಜ್. ಬಟ್ ಇದು ಇಟ್ಸ್ ಅ ಕಾನ್ಸೆಪ್ಟ್ ವಿಚ್ ಇಸ್ ರನ್ನಿಂಗ್ ಫ್ರಮ್ 5 years. 5 ವರ್ಷದಿಂದ ಸತ್ವ ನ್ಯೂಟ್ರಿಷನ್ ಅನ್ನೋ ಬ್ಯಾನರ್ ಕೆಳಗಡೆ ನಾನು ಕನ್ಸಲ್ಟೇಷನ್ಸ್ ಮಾಡ್ತಾನೆ ಇದ್ದೀನಿ. ಬಟ್ 1 year ಬ್ಯಾಕ್ ಐ ವೆಂಟ್ ಆನ್ಲೈನ್ ಶುರು ಮಾಡಿದೆ, ಬಿಕಾಸ್ ಪ್ಯಾಂಡಮಿಕ್ ಇತ್ತು, ಎಲ್ಲರೂ ದೇ ವಾಂಟೆಡ್ ಆನ್ಲೈನ್. ಸೊ ಆನ್ಲೈನ್ ಇದೆ. ಅಟ್ ಸತ್ವ ನ್ಯೂಟ್ರಿಷನ್ ನಾವು ಕಾನ್ಸಂಟ್ರೇಟ್ ಮಾಡೋದು, ವಾಟ್ ವಿ ಟೆಲ್ ಇಸ್ ದ ಸೀಕ್ರೆಟ್ ಮಂತ್ರ ಇಸ್ ದ 4 pillars ಆಫ್ ಹೆಲ್ತ್. ಅಂದರೆ 4 ಪಿಲ್ಲರ್. ನಿಮ್ಮ ಮನೆಗಳಿಗೆ ಹೇಗೆ ಪಿಲ್ಲರ್ ಇರುತ್ತೆ, ಸೊ ನಿಮ್ಮ ಹೆಲ್ತ್ಗೂ ಸಹ ಪಿಲ್ಲರ್ಸ್ ಇದೆ. ಸೊ ಆ ಪಿಲ್ಲರ್ಸ್ನ ನೀವು ಜೋಪಾನ ಮಾಡಿದಾಗ
ಆಟೋಮ್ಯಾಟಿಕ್ಲಿ ನಿಮ್ಮ ಹೆಲ್ತ್ ಸಹ ಜೋಪಾನವಾಗಿರುತ್ತೆ. ಸೊ ಯಾವುದು ಅದು ಪಿಲ್ಲರ್ಸ್? ಒನ್ ಇಸ್ ಡಯಟ್, ಓಕೆ, ಆ್ಯಂಡ್ ಎಕ್ಸಸೈಸ್, ದೆನ್ ಸ್ಲೀಪ್, ರೆಸ್ಟ್ ಆ್ಯಂಡ್ ಪಾಸಿಟಿವ್ ಆಟಿಟ್ಯೂಡ್, ಅಂದರೆ ದ ಸ್ಟೇಟ್ ಆಫ್ ಯೋರ್ ಮೈಂಡ್. ಸೊ ಸ್ಟೇಟ್ ಆಫ್ ಯೋರ್ ಮೈಂಡ್ ಶುಡ್ ಬಿ ಆಸ್ ಪಾಸಿಟಿವ್ ಆಸ್ ಪಾಸಿಬಲ್. ಸೊ ಹೆಚ್ಚಿನ ಹೇಳಿದಾಗೆ ಸ್ಟ್ರೆಸ್ ತಗೊಂಡಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್, ವೆಯ್ಟ್ ಗೇನ್, ಸ್ಟ್ರೆಸ್ ತಗೊಂಡಷ್ಟು ಡೈಜೆಸ್ಟಿವ್ ಇಶ್ಯೂಸ್, ಗ್ಯಾಸ್ಟ್ರೈಟಿಸ್, ಗ್ಯಾಸ್ ಫಾರ್ಮೇಷನ್, ಡೈಜೆಷನ್ ಸರಿಗಾಗೋಲ್ಲ, ಅಬ್ಸಾರ್ಪ್ಷನ್ ಸರಿಗಾಗೋದಿಲ್ಲ. ಸೊ ಅದರಿಂದ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಮತ್ತು ನಿದ್ದೆ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಹೆಲ್ತ್. ಯಾಕಂದರೆ ಬಹಳ ಜನ ನಿದ್ದೆ ಅನ್ನೋದೇ ಮಾಡೋದಿಲ್ಲ ಈ ನಡುವೆ. ಮಾಡಿದ್ರು ಆ ಟೈಮಿಂಗ್ಸ್ ಅನ್ನೋದು ಕರೆಕ್ಟ್ ಇರೋದಿಲ್ಲ. ಸೊ ಅದರಿಂದ ಸಹ ಹೆಲ್ತ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದು ಜಸ್ಟ್ ವೆಯ್ಟ್ ಅಂತ ಹೇಳ್ತಾ ಇಲ್ಲ ನಾನು, ಹೆಲ್ತ್ ಆಸ್ ಅ ಓವರಾಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್, ವಾಟ್ ಈಸ್ ಇಂಪಾರ್ಟೆಂಟ್. ಸೊ ನಿದ್ದೆ ಮುಖ್ಯ ಮತ್ತು ಎಕ್ಸಸೈಸ್ ಮುಖ್ಯ. ಆ್ಯಂಡ್ ದೆನ್ ಬ್ಯಾಲೆನ್ಸ್ಡ್ ಡಯಟ್. ನಾನು ಹೇಳಿದಾಗೆ ಪ್ಲೇಟ್ ಮೀಲ್ ಫಾಲೋ ಮಾಡಿ. ನಿಮ್ಮ ಪ್ಲೇಟಲ್ಲಿ ಅರ್ಧ ಪ್ಲೇಟ್ ತರಕಾರಿ ಇರಲಿ, ಇನ್ನು ಕಾಲು ಭಾಗ ಕಾಳುಗಳು, ಬೇಳೆ ಕಾಳುಗಳು ಅಥವಾ ಎಗ್, ನಾನ್ ವೆಜ್ ಫುಡ್, ಇನ್ನು ಕಾಲು ಭಾಗ ಸೀರಿಯಲ್ಸ್ ಅಂದರೆ ಧಾನ್ಯಗಳು, ಅಂದರೆ ಅಕ್ಕಿ, ರಾಗಿ, ಗೋಧಿ, ಜೋಳ ಇದರಿಂದ ಮಾಡಿರೋಂಥ ಪದಾರ್ಥಗಳು. ಆಮೇಲೆ ನಿಮ್ಮ ಪ್ಲೇಟಲ್ಲಿ ಆದಷ್ಟು ಕಲರ್ಸ್ ಇರಲಿ. ಹೋಲ್ ಡೇ ಡಯಟ್ ತಗೊಂಡಾಗ ನೀವು ಎಷ್ಟು ಕಲರ್ಸ್ ಇನ್ಕ್ಲೂಡ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಸ್ಕಿನ್ಗೆ ಒಳ್ಳೆಯದು, ನಿಮ್ಮ ಹೇರ್ಸ್ಗೆ ಒಳ್ಳೆಯದು, ನಿಮ್ಮ ವೆಯ್ಟ್ಗೂ ಒಳ್ಳೆಯದು ಅದು. ಸೊ ಮಂತ್ರ ಫಾರ್ ಅ ಹೆಲ್ದಿ ಲೈಫ್ or healthy lifestyle is your diet, exercise, sleep and positive attitude. ಥ್ಯಾಂಕ್ ಯು ಚೇತನಾ. ನೀವು ಮಾಡಿದ ಮಾರ್ಗದರ್ಶನದಿಂದ ಅನೇಕ ಯುವತಿಯರಿಗೆ, ಅನೇಕ ಮಹಿಳೆಯರಿಗೆ ಸಹಾಯವಾಗುವುದಂತೂ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಲ್. ನನ್ನ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟು, ಎಸ್ಪೆಷಲಿ ಯುವತಿಯರಿಗೆ ಅವ್ರು ಬಹಳಷ್ಟು ರಾಂಗ್ ಮೆಥಡ್ಸ್ ಯೂಸ್ ಮಾಡ್ಕೊಳ್ತಾರೆ ಈ ನಡುವೆ ವೆಯ್ಟ್ ರಿಡಕ್ಷನ್ ಮಾಡಲಿಕ್ಕೆ. ಸೊ ವಿಚ್ ಇಸ್ ನಾಟ್ ಗುಡ್. ಅದು ಇವೆಂಚುಲಿ ಅವರ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಆಮೇಲೆ ಪೋಸ್ಟ್ ಮ್ಯಾರೇಜ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸರಿಯಾದ ರೀತಿಲಿ ತೂಕ ಕಡಿಮೆ ಮಾಡ್ಕೊಳ್ಳಿಲ್ಲ ಅಥವಾ ತೂಕ ಹೆಚ್ಚು ಮಾಡ್ಕೊಳ್ಳಿಲ್ಲ ಅಂದರೆ. ಸೊ ಈ ಬ್ಯಾಲೆನ್ಸ್ ಡಯಟ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋ ಕಾನ್ಸೆಪ್ಟ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ನನಗೆ ಧನ್ಯವಾದ. ಥ್ಯಾಂಕ್ ಯು.